ಅಲ್ಲ, ಖಂಡಿತ ಅವರು ಎಲ್ಲರೂ ಈಗ ಮೊದಲಕ್ಕಿಂತಲೂ ಈಗ ಹೆಚ್ಚಿನ ವಾಯ್ಸ್ ಏನಂದರೆ ನೀವು ಬಿ ಜೆ ಪಿಯಿಂದ ಟಿಕೆಟ್ನ ಪಡೆದು ಅದೇ ಒಂದು ಇದರಲ್ಲ ಆದರೆ ನಮ್ಮೆಲ್ರಿಗೂ ಅನುಕೂಲ ಆಗುತ್ತೆ, ನಾವೂ ಸಪೋರ್ಟ್ ಮಾಡ್ತೀವಿ ಅಂದರು. ಆದರೆ ಎಲ್ಲರೂ ಹೇಳಿದಿಷ್ಟೇ, ನೀವು ನಿಮ್ಮನ್ನು ನಂಬ್ಕೊಂಡು ನಾವಿದ್ವಿ, ನೀವು ಮಂಡ್ಯವನ್ನು ಮಾತ್ರ ಬಿಡಬಾರ್ದು. ಸಾಕಷ್ಟು ಡೌಟ್ ಇದೆ ಮೇಡಮ್, ಟಿಕೆಟ್ ಸಿಗುತ್ತೋ ಇಲ್ಲೋ ಮೇಡಮ್, ಏನು ಮಾಡ್ತಾರೆ? ಅಲ್ಲ, ಡೌಟ್ ನಿಮ್ಮಲ್ಲಿದೆ, ನನಗೆ ಅಲ್ಲ. ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ, ಬಟ್ ಬಿಜೆಪಿ ಮಂಡ್ಯವನ್ನು ಉಳಿಸ್ಕೋಬೇಕು ಅನ್ನೋದು ನನ್ನ ಹೋರಾಟ. ನನಗೆ ವಿಶ್ವಾಸ ಇದೆ. ನೋಡಿ, ಹೇಳ್ತೀನಿ ಯಾವ ಕಾರಣಕ್ಕೆ ಅಂದರೆ, ಅವರು ಲಾಸ್ಟ್ ಎಲೆಕ್ಷನಿಂದನೂ ನನ್ನನ್ನು ಸಪೋರ್ಟ್ ಮಾಡಿದವ್ರೆ. ನಾನು ಈ 5 ವರ್ಷಗಳು ಪಾರ್ಲಿಮೆಂಟಲ್ಲಿರಲಿ, ಬೇರೆ ಬೇರೆ ಇಶ್ಯೂಸು, ವೋಟಿಂಗು, ಬಿಲ್ಲುಗಳ ವಿಷಯದಲ್ಲಿ ಬಂದರೆ ನಾನು 100% ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀನಿ. ಜೊತೆಗೆ ಕಳೆದ ಅಸೆಂಬ್ಲಿ ಎಲೆಕ್ಷನಲ್ಲೂ ನಾನು ಬಹಿರಂಗವಾಗಿ ಅವರಿಗೆ ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದೀನಿ. ಆ ಸಂದರ್ಭದಲ್ಲಿ JDS ಜೊತೆ ಮೈತ್ರಿ ಇರಲಿಲ್ಲಲ್ಲ ಮೇಡಮ್? ಅಲ್ಲ, ಈಗ ಅವ್ರ ಜೊತೆಲಿ ಮೈತ್ರಿ ಆದರೆ ನನ್ನ ಜೊತೆಲಿ ಏನು ಶತ್ರುತ್ವ ಆಗುತ್ತೆ ಅಂತನಾ? ಇಲ್ಲ ತಾನೆ. ಅಲ್ಲಲ್ಲ, ಈಗ ಅವ್ರು ಯಾವ ರೀತಿ NDA ಪಾರ್ಟ್ ಆದರೂ ನಾನು NDAನೇ, ಯಾಕೆಂದರೆ ನಾನು ಸಪೋರ್ಟ್ ಕೊಟ್ಟಿದ್ದೀನಿ. ಸೊ ಐ ಆಮ್ ಆಲ್ಸೋ ಪಾರ್ಟ್ ಆಫ್ NDA. ನಾನಿನ್ನು ಪಕ್ಷ ಕೇಳಿ ನಾನಿನ್ನು ಮಾತು ಮುಗಿಸ್ತೀನಿ. ಅಷ್ಟೇ ಅಲ್ಲ, ಈ ನಮ್ಮ ಪಾರ್ಲಿಮೆಂಟಲ್ಲಿ, ಹೊಸ ಪಾರ್ಲಿಮೆಂಟಲ್ಲಿ ಫಸ್ಟ್ ಬಿಲ್ ಪಾಸ್ ಆಗಿರೋದೇ ಮಹಿಳೆಯರಿಗೆ 33% ಅನ್ನೋ ಬಿಲ್ನ ತಂದಿದ್ಯಾರು? ಭಾರತೀಯ ಜನತಾ ಪಕ್ಷ. ಹಾಗಾಗಿ ಅವ್ರಿಗೂ ಮಹಿಳೆಯರಿಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಲ್ಲೆಲ್ಲ ಸೀಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅವರಲ್ಲೂ ಇದೆ. ಆ ಗುರಿಯನ್ನು ಅವರು ತಲುಪಬೇಕು, ಆ ಒಂದು ಉದ್ದೇಶ ಇದೆ. ಸೊ ಹಾಗಾಗಿ ಎಲ್ಲ ರೀತಿ ಇವೆಲ್ಲ ಕಾರಣಗಳು ನೋಡಿದ್ರೆ ಖಂಡಿತ ನನಗೆ ವಿಶ್ವಾಸ. ಯಾಕೆ ಅಂತಂದರೆ, ಒಂದು ಮೈತ್ರಿ ಅಂತ ಬಂದ ಮೇಲೆ ಈಗ ನಾವು ಕೇಳೋದಂತೂ ಕೇಳ್ತೀವಿ. ಅವ್ರ ವಿಶ್ವಾಸದಲ್ಲಿ ತಗೊಂಡು ಖಂಡಿತ ನಮ್ಮ ಪರವಾಗಿ ನೀವು ಇರಬೇಕು. ಯಾಕೆಂದರೆ ಮೈತ್ರಿ ಅಂದರೆ ಅದೇ ತಾನೇ. ಆದರೆ ಮೈತ್ರಿ ಏನಾಯ್ತು ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಅದೇ ಥರದ ಪರಿಸ್ಥಿತಿ ಮತ್ತೆ ರಿಪೀಟ್ ಆಗ್ಬಿಡುತ್ತಾ ಅಂತ? ಅಲ್ಲ ನೋಡಿ, ಈಗ ಏನೇನು ಆಗ್ಬೋದು, ಏನೇನು ಆಗುತ್ತೆ ಅನ್ನೋದು ಹೇಳೋಕ್ಕೆ ನಾನೇನು ಫ್ಯೂಚರ್ ಪ್ರೆಡಿಕ್ಟರ್ ಅಲ್ಲ. ಅದು ಅಷ್ಟೆಲ್ಲ ದೂರಕ್ಕೆ ನಾನು ಯೋಚನೆ ಮಾಡಲ್ಲ. ಯಾಕೆಂದರೆ ಐ ಆಮ್ 100% ನನ್ನದೇ ಆದ ಕಾನ್ಫಿಡೆನ್ಸ್ ನನಗಿದೆ. ಖಂಡಿತ ಅದರಿಂದ ಒಳ್ಳೆಯದೇ ಆಗುತ್ತೆ, ಪಕ್ಷಕ್ಕೂ ಅದು ಒಂದು ಪ್ಲಸ್ ಪಾಯಿಂಟೇ ಆಗುತ್ತೆ. ಯಾಕಂದರೆ ಮಂಡ್ಯದಲ್ಲಿ ಇನ್ನೂ ಪಕ್ಷ ಬೆಳಿಬೇಕಾಗಿದೆ, ಬೇರೆ ಕಡೆ ಬೆಳೆದಷ್ಟು ಮಂಡ್ಯದಲ್ಲಿ ಇನ್ನೂ ಬೇಸ್ ಆಗಿಲ್ಲ. ಸೊ ನನಗೆ ಅವರು ಈ ಸೀಟು ಉಳಿಸ್ಕೊಟ್ಟು ಈ BJP ಪಕ್ಷವೇ ಈ ಸೀಟನ್ನು ಸ್ಪರ್ಧೆ ಮಾಡೋದಾದರೆ ಪಕ್ಷಕ್ಕೂ ಅದು ಒಂದು ಸಂಘಟನೆ ಆಗುವಂಥ ಒಂದು ವಿಷಯ ಆಗುತ್ತೆ. ಸೊ ಇವೆಲ್ಲವನ್ನೂ ನಾನು ಅವರಲ್ಲಿ ಹೇಳಿದ್ದೀನಿ, ಇಲ್ಲಿಯ ಸ್ಥಿತಿಗತಿಗಳು ಏನಿವೆ ಅನ್ನೋದನ್ನು ನಾನು ತುಂಬ ಸ್ಪಷ್ಟವಾಗಿ